ಹಾಫ್ ಮರಾಠಿ, ಇವ್ರು ಫುಲ್ ಮರಾಠಿ, ಕನ್ನಡ ನಾವು ಕನ್ನಡ ಬರುತ್ತೆ. ಸೊ ನಾವು ಎಲ್ಲ ನಾವು ಮೂವಿಯಲ್ಲೇ ಈ ಥರ ಇನ್ಕಾರ್ಪೊರೇಟ್ ಮಾಡ್ತೀವಿ. ಸಬ್ ಟೈಟಲ್ಸ್ ಅಫ್ಕೋರ್ಸ್ ಇದೆ. ಆ್ಯಂಡ್ ಇನ್ ಕೇಸ್ ಆಡಿಯನ್ಸ್ಗೆ ಇವಾಗ ತುಂಬ ಕೋರ್ ಆಡಿಯನ್ಸ್ಗೆ ಬರೀ ಆ ಲ್ಯಾಂಗ್ವೇಜ್ ಬೇಕಂದ್ರೆ ನಾವು ಅಫ್ಕೋರ್ಸ್ ಡಬ್ಬಿಂಗ್ ಮಾಡ್ತೀವಿ. ಆದರೆ ಒಂದು ನ್ಯಾಚುರಲ್ ಆಗು ನಮ್ಮ ಲ್ಯಾಂಗ್ವೇಜ್ ಹೋಗಬೇಕು ಅಂತ. ಈಗ ನೀವು ಎಷ್ಟು ನಿಮಿಷದ ಸಿನಿಮಾ ರೆಡಿ ಇದೆಯಾ ಈಗ ಹೇಗೆ? 90 minutes ಸರ್, ಫೀಚರ್ ಫುಲ್. ಫಿಲ್ಮ್ ಆಗಿದೆ. ಆ್ಯಂಡ್ ನಮ್ಮ ಹೆಡ್ಫೋನ್ಸಲ್ಲಿ ಏನಂದರೆ ಒಂದೇ ಟೈಮಲ್ಲಿ ಆ್ಯಸ್ ಯು ಆರ್ ವಾಚಿಂಗ್ ಅ ಮೂವಿ, ಇವಾಗ ಅದೇ ಒಂದು ಟೆಕ್ನಾಲಜಿ ಹಿಂಗಿದೆ. ಇವಾಗ ನಾವು ಒಂದು ಇಂಗ್ಲೀಷ್ ಮೂವಿ ಹಾಕಿದ್ರೆ ನೀವು ಕೂತ್ಕೊಂಡು ಒಂದು ಅದೇ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಕೇಳ್ಬೋದು ಅದೇ ಮೂವಿ, ಇವ್ರು ಕೂತ್ಕೊಂಡು ಅದೇ ಮೂವಿ ಕನ್ನಡದಲ್ಲೂ ಕೇಳ್ಬೋದು. ಆ ಟೆಕ್ನಾಲಜಿಯಲ್ಲಿ ಸೇಮ್ ರಿಯಲ್ ಟೈಮ್ ನಾವು ಮಾಡ್ಬೋದು. 3 ಚಾನೆಲ್ಸ್ 3 ಲ್ಯಾಂಗ್ವೇಜಸ್ ಅಟ್ ದ ಸೇಮ್ ಟೈಮ್ ಹೋಗ್ಬೋದು ನಮ್ಮ ಎಂಟರ್ಟೈನ್ಮೆಂಟ್ ಎವ್ರಿವೇರ್ ಜೊತೆ. ಇದು ಫಸ್ಟ್ ಟೈಮ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ವಿ. ಈ ಪ್ರಯತ್ನ ಯಾರು ಮಾಡಿಲ್ಲ ಅನ್ಸುತ್ತೆ. ಇಲ್ಲ, ಯಾರು ಮಾಡಿಲ್ಲ. ಇದು ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ. ಸೊ ಯಾರಾದ್ರೂ ಫಿಲ್ಮ್ ಮೇಕರ್ಸ್ಗೆ ಎಷ್ಟೊಂದು ಸುಮಾರು ಫಿಲ್ಮ್ಸ್ ಇದೆ, ಅವ್ರಿಗೆಲ್ಲ ಈ ತರ ಒಂದು ಏನಂದ್ರೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸ್ವಲ್ಪ ತುಂಬಾ ದುಡ್ಡು ಹೋಗ್ತಾ ಇದೆ. ಸೊ ನಾವು ಯಾರ ಕಟ್ಟನ್ನು ದುಡ್ಡು ತಗೊಳ್ತಾ ಇಲ್ಲ. ಇವಾಗ ಏನಂದ್ರೆ ನೀವು ಮಾರ್ಕೆಟ್ ಮಾಡಿ, ನಾವು ಮಾರ್ಕೆಟ್ ಮಾಡ್ತೀವಿ, ಯಾವ ವೆನ್ಯೂಲ್ ಹಾಕ್ತಾ ಇದೀವೋ ಅದು ಮಾರ್ಕೆಟ್ ಆಗುತ್ತೆ. ಅದರಲ್ಲಿ ಡೈರೆಕ್ಟ್ ಸೇಲ್ಸ್ ಟಿಕೆಟ್ಸ್ ಅಲ್ಲಿ ಅವ್ರಿಗೆ ದುಡ್ಡು ಹೋಗುತ್ತೆ, ಡೈರೆಕ್ಟ್ ಫಿಲ್ಮ್ ಮೇಕರ್ಸ್ಗೆ. ಅದು ನಿಮ್ಮ ಪ್ಲಾಟ್ಫಾರ್ಮ್ ಥ್ರೂ ಹೋದ್ರೆ ಎಸ್ ನಮ್ಮ ಪ್ಲಾಟ್ಫಾರ್ಮ್ ಥ್ರೂ ಎಂಟರ್ಟೈನ್ಮೆಂಟ್ ಎವ್ರಿವೇರ್.